ಭಾರತ ಅಂತೂ ಇಂತೂ ವಿಶ್ವಕಪ್ ಗೆಲ್ತು, ಅದು ಮೂರನೇ ಬಾರಿ. ಮೂರನೇ ಬಾರಿ ವಿಶ್ವಕಪ್ ಗೆಲ್ಲೋದೇ ಸಾಮಾನ್ಯ ಸಂಗತಿನ? ಮೀಟರ್ ಬೇಕು, ಮೀಟರ್. ಮತ್ತೊಂದ್ಸರಿ ಟೀಮ್ ಇಂಡಿಯಾಗೆ ವಿಶ್ವ ಕಿರೀಟ. ಜನ ಹುಚ್ಚೆದ್ದು ಕುಣಿದು ಬಿಟ್ರು. ದೇಶಭಕ್ತಿಯ ಆವಾಹನೆ ಆಗಿತ್ತು. ಮೊದಲೇ ಕ್ರಿಕೆಟ್ ಹುಚ್ಚು, ಜೊತೆಗೆ ಭಾರತ ಗೆದ್ದಂಥ ಸಂದರ್ಭದಲ್ಲಿ ಅದು ಮಿತಿ ಮೀರಿ ಹೋಗಿತ್ತು. ನಾವು ತೋರಿಸ್ತಾ ಇದ್ದೀವಿ ಆ ಸಂಭ್ರಮಾಚರಣೆಯನ್ನು. ಆರಂಭದಲ್ಲಿ ಭಾರತದ ಬ್ಯಾಟಿಂಗ್ ಅಬ್ಬರ ಇದೆಯಲ್ಲ, ಅದು ನೋಡಿದ್ರೆ ಏನಿದು, ಇದು ವಿಪರೀತ ಗಡಿ ದಾಟಬಿಡುತ್ತೆ, 300 ಗಡಿ ದಾಟಬಿಡುತ್ತೋ ಏನೋ ಅನ್ನುವಂಥ ಭಾವನೆ ಬಂದಿತ್ತು. ಅದಾದ ಮೇಲೆ ಸ್ಲೋ ಆಯಿತು, ಕೊನೆ ಬರ್ತಾ ಸ್ಲೋ ಆಯಿತು. ಆದರೂ ಕೂಡ ಯಾರೂ ಬಿಟ್ಕೊಡ್ಲಿಲ್ಲ. 255 ರನ್ಗಳ ಬೃಹತ್ ಟಾರ್ಗೆಟ್. 255 ರನ್ಗಳು. ಅದಕ್ಕಿಂತ ಕಡಿಮೆ ಏನಾದರೂ ಆಗಿದ್ರೆ ಸುಲಭವಾಗಿ ಹೊಡೆದು ಬಿಡ್ತಾರೆ. ಯಾಕಂದರೆ ಮೊನ್ನೆ ಮ್ಯಾಚ್ಗಳು ನೋಡಿದ್ವಿ ನಾವು, ಒಂದೊಂದೇ ವಿಕೆಟ್ ಕಳ್ಕೊಂಡು ಇವರು ಆಡಿರುವಂಥ ರೀತಿ. ಸೊ ಹೀಗಾಗಿ ಏನು ಅಂದರೆ 255 ರನ್ಗಳ ಟಾರ್ಗೆಟ್ ಇತ್ತು. ಆದರೆ 159 ರನ್ಗಳಿಗೇನೆ ನ್ಯೂಜಿಲೆಂಡ್ ಪಡೆ ಆಲ್ ಔಟ್ ಆಯಿತು. ಈ ಬೂಮ್ರಾ ಒಬ್ಬರನ್ನೇ 4 ವಿಕೆಟ್ಗಳನ್ನು ಪಡೆದರು. ಏನು ಮ್ಯಾನ್ ಆಫ್ ದ ಮ್ಯಾಚ್ ನಿಂದೆ ಅಂತೆ. ನಿನ್ನೆ ನೀವು ಆಡಿದ ಆಟ ಸಾಮಾನ್ಯನ ಸರ್, ಅದು ಅಮೋಘವಾದ ಆಟ. ಇನ್ನು ಗೆದ್ದಂಥ ಟೀಮ್ ಇಂಡಿಯಾಗೆ 27 ಕೋಟಿ ರೂಪಾಯಿ ಬಹುಮಾನ, ರನ್ನರ್ ನ್ಯೂಜಿಲೆಂಡ್ಗೆ 14 ಕೋಟಿ ರೂಪಾಯಿ ಬಹುಮಾನ. PM ಸೇರಿದಂತೆ ಗಣ್ಯಾತಿ ಗಣ್ಯರು ತಂಡವನ್ನು ಅಭಿನಂದಿಸಿದ್ದಾರೆ. ನಾವು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಈ ಕ್ರಿಕೆಟ್ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಇದೊಂದು ಬೇಸರ ಸಂಗತಿ ನೋಡಿ. ಅಭಿಮಾನಿಗಳ ಸಂಭ್ರಮಾಚರಣೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಮಿತಿ ಮೀರಿ ಹೋಯ್ತಲ್ಲ, ಅಲ್ಲಲ್ಲಿ ಲಾಠಿ ರುಚಿ. ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಇವನ್ ಮೇಲೆ ನಿನ್ ಕತೆ ಮುಗಿದೈತಲ್ಲ. ಬೆಳಗಾಂನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಭ್ರಮದ ವೇಳೆ ಲಾಠಿ ಚಾರ್ಜ್ ಕೂಡ ಆಯಿತು. ಅಭಿಮಾನಿಗಳು ಏಟು ತಿನ್ನಬೇಕಾಯಿತು ಅಂಥ ಸ್ಥಿತಿ. ಅಂತೂ ಇಂತೂ ಈ ಭಾರತದ ಅಭೂತಪೂರ್ವ ಜಯ ಇದೆಯಲ್ಲ, ಆ ಜಯವನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇಡೀ ದೇಶ ಕುಣಿದು ಕುಪ್ಪಳಿಸಿಬಿಡ್ತು. 3 ಬಾರಿ ಈ ರೀತಿ ಕಿರೀಟ ಧರಿಸುವಂಥದ್ದೇನು ಸಾಮಾನ್ಯ ಸಂಗತಿನ? ಭಾರತಕ್ಕೆ ಆ ಶಕ್ತಿ ಇದೆ ಅನ್ನೋದನ್ನು ಭಾರತ ಮತ್ತೊಂದು ಸರಿ ತೋರಿಸ್ಕೊಡ್ತು. ದೇಶ ನಾವು ಕೊಟ್ಟಿರೋ ದೇಶ ಇದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜ್ಯೂಸ್ ಕುಡಿತ್ಯಾ?